ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಈಗ ಚುನಾವಣಾ ಸಮೀಕ್ಷೆ ಕಳೆದ 15 ದಿನಗಳಿಂದ ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಯಾಗಿ ಜನರ ಮನವೊಲಿಸಿದ್ದಾರೆ, ಮತದಾರನ ಮನವೊಲಿಸಿದ್ದಾರೆ. ಫಲಿತಾಂಶ 2 ತಾರೀಕಿದೆ, ಮೇ 17ಕ್ಕೆ ನಿನ್ನೆ ಮತದಾನ ಆಯಿತು. ಆದರೆ ನಮ್ಮ ಸಮೀಕ್ಷೆ ಪ್ರಕಾರ ಪ್ರತಿಯೊಂದು ರಾಮದುರ್ಗ ಹಿಡಿದು ಯರಗಟ್ಟಿ, ಬೈಲುಹೊಂಗಲ, ಬೆಳಗಾವಿ ಗ್ರಾಮೀಣ, ನಗರ, ಮೂಡಲಗಿ, ಅರಬಾವಿ ಎಲ್ಲ ಕ್ಷೇತ್ರದಿಂದಲೂ ಕೆಲವು ಕಾಂಗ್ರೆಸ್ ಮತದಾರರು ಮತ್ತು ಸತೀಶ್ ಜಾರಕಿಹೊಳಿಯ ವೈಯಕ್ತಿಕ ಅಭಿಮಾನಿಗಳು ದೂರವಾಣಿ ಮುಖಾಂತರ ಅನೇಕ ಸಭ್ಯರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ಕೆಲವು BJP ಪಕ್ಷದ ಧುರೀಣರು ಸಹಿತ ನಾವು ಈ ಸಾರಿ ಸತೀಶ್ ಜಾರಕಿಹೊಳಿ ಅವರಿಗೆ ಮತ ನೀಡಿದ್ದೇವೆ. ಸತೀಶ್ ಜಾರಕಿಹೊಳಿ ಅವರು 50,000 ಒಬ್ಬರಂದರೆ ಒಬ್ಬರು 75,000 ಹೇಳಿದ್ದಾರೆ, ಒಬ್ಬರು 1 ಲಕ್ಷ ಅಂತರ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಒಂದು 100% ಗ್ಯಾರಂಟಿ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದ ಮತದಾರ, ಪ್ರತಿಯೊಂದು ಕ್ಷೇತ್ರದ ಸ್ವಾಭಿಮಾನಿ ಮತದಾರ ಸತೀಶ್ ಜಾರಕಿಹೊಳಿಯ ಫಾಲೋವರ್ಸ್. ಅವರು ಮಾಡುತ್ತಿರುವ ಸಮಾಜ ಸೇವೆ, ಯಾಕೆಂದರೆ ಕಿಂಚಿತ್ತು ಹಣವಿಲ್ಲದೆ ಚುನಾವಣೆ ಮಾಡುವಂಥ ಏಕೈಕ ರಾಜಕಾರಣಿ ಸತೀಶ್ ಜಾರಕಿಹೊಳಿ. ಎಲ್ಲಾದರೂ ಮೈಕಾಸುರು ವರದ ನೋಡಿದಿರ ನೀವು? ಎಲ್ಲಾದರೂ ಲೌಡ್ ಸ್ಪೀಕರ್ ಕೇಳಿದಿರ? ಪ್ರತಿ ಗಲ್ಲಿಯಲ್ಲಿ ಓಡಾಡ್ತಿತ್ತು BJPಗೆ ಮತ ಕೊಡಿ, BJPಗೆ ಮತ ಕೊಡಿ, ಕಾರು, ಆಟೋ ಎಲ್ಲ ಕಡೆ ಓಡಾಡ್ತಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರ ಮೈಕಾಸುರ ಎಲ್ಲೋ ಧ್ವನಿವರ್ಧಕಗಳು ಎಲ್ಲೂ ಕಾಣಲಿಲ್ಲ, ಎಲ್ಲೋ ಒಂದು ಪೋಸ್ಟರ್ ಸಹಿತ ಕಾಣಲಿಲ್ಲ, ಒಂದು ಕಪ್ಪು ಬೆಳುಪು ಪ್ರಿಂಟ್ ಮಾಡಿದ ಒಂದು ಕರಪತ್ರ ಸಹಿತ ಒಂದು ಮನೆಗೆ ಬಂದಿದೆ ಅಷ್ಟೇ. ಅದು ಕೆಲವು ಆಯ್ದ ಮನೆಗಳಿಗೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಈ ಟೈಪು ಇಲೆಕ್ಷನ್ ಮಾಡ್ತಾರೆ? ಅದಕ್ಕೊಂದು ವೈಶಿಷ್ಟ್ಯ ಇದೆ. ಸತೀಶ್ ಜಾರಕಿಹೊಳಿ ಒಂದು ಟ್ಯೂಬ್ಲೈಟ್ ರಾಜಕಾರಣದಿಂದ ಬಂದವರು. ಒಂದು ಹಠಕ್ಕೆ ಬಿದ್ದು ನಾನು ರಾಜಕಾರಣ ಮಾಡಬೇಕು, ರಾಜಕಾರಣಕ್ಕಿಂತ ಮುಂಚಿತ ಜನಸೇವೆ ಮಾಡಬೇಕು, ಜನಸೇವೆಯಿಂದ ರಾಜಕಾರಣ ಮಾಡಬೇಕು. ಇವತ್ತು ರಾಜಕಾರಣದಲ್ಲಿ ಈ ಕುಟುಂಬ ಕಾಣಿಸ್ತಾ ಇದೆ. ಆದರೆ ಈಗ ದೇಶ ರಾಜಕಾರಣದತ್ತ ಸತೀಶ್ ಜಾರಕಿಹೊಳಿ ಅವರು ಈಗ ಪಾರ್ಲಿಮೆಂಟ್ ಸಮೀಪ ಮಾಡಿದ್ದಾರೆ. ಇದು ನಮ್ಮ ಸಮೀಕ್ಷೆ ಮತ್ತು 100ಕ್ಕೆ 90% ಜನ ಕಮೆಂಟ್ ಮತ್ತು ದೂರವಾಣಿ ಮುಖಾಂತರ ಸತೀಶ್ ಜಾರಕಿಹೊಳಿ ಗೆಲುವು ಖಚಿತ ಅಂತಾರೆ. ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಿತ ಅನೇಕರು ಸತೀಶ್ ಜಾರಕಿಹೊಳಿ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಇದಕ್ಕೆ ರಾಮದುರ್ಗದ ಕೆಲವು ಗಣ್ಯ ನಾಗರಿಕರು ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಾಗ ಮಾತಾಡಿದಾಗ, ನಾವು BJP ಪಕ್ಷದಲ್ಲೇ ಇದ್ದೀವಿ ಎಷ್ಟೋ ವರ್ಷದಿಂದ, ಆದರೆ ಸತೀಶ್ ಜಾರಕಿಹೊಳಿ ಅವರ ಸಾಮಾಜಿಕ ಕಳಕಳಿಯ ಚಟುವಟಿಕೆ ನೋಡಿಕೊಂಡು ಇವತ್ತು 4 ಲಕ್ಷ ಮತದಾರರು ಇವತ್ತು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗದಿಂದ ಬರ್ತಾ ಇದ್ದಾವೆ. 2 ಲಕ್ಷ ಪಾರ್ಟಿ ಓಟ್ ಬರುತ್ತೆ. ಯಾವುದೇ ಅಲ್ಪಸಂಖ್ಯಾತರು, ಮೈನಾರಿಟಿ ಮತ್ತು SC/ST ಅವರ ಅಭಿಮಾನಿಗಳು 4 ಲಕ್ಷ ಆದರೆ ಗೆಲುವು ಸಾಗುತ್ತೆ. ಗೆಲುವು ಏನಾಗುತ್ತೆ? 55.6 ಆಗಿದೆ ಮತದಾನ. ಕೆಲವರು ಗಣ್ಯ BJP ನಾಯಕರೇ ಸಹಿತ, ಧುರೀಣರು ಸಹಿತ ಮತದಾನ ಮಾಡಲಿಕ್ಕೆ ಹೋಗಲಿಲ್ಲ. ಇದೊಂದು ವೈಶಿಷ್ಟ್ಯ ಈ ಸಾರಿ. ಎಲ್ಲಿ ಬಿಡಪ್ಪ, ಅವ್ರನ್ನೆಲ್ಲಿ ನಾವು ನೋಡ್ಕೊಳ್ಳೋದು ಬೇಡ ಅಂತ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರು. ಇದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಡ್ತಾರೆ? ಸತೀಶ್ ಜಾರಕಿಹೊಳಿಯ ಗೆಲುವಿಗೆ ಒಂದು ದಾರಿನೂ ಆಗುತ್ತೆ. ಯಾಕೆಂದರೆ ಸತೀಶ್ ಅಂತ ಯಾವಾಗಲೂ ಸರಳ ಸಜ್ಜನಿಕೆ, ಸಮಾಧಾನದ ವ್ಯಕ್ತಿ. ಎಲ್ಲರಿಗೂ ಈ ಲೋಕಸಭಾ ಚುನಾವಣೆ ಗೆದ್ದರೆ ಸತೀಶ್ ಮಾಡುವ ಮೊಟ್ಟ ಮೊದಲ ಕೆಲಸ ಅಂದರೆ ಪ್ರತಿಯೊಂದು ಗ್ರಾಮಕ್ಕೆ ಸಿಗುವ ಮೂಲಭೂತ ಸೌಲಭ್ಯಗಳು. ನೋಡಿ, ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಬೃಹತ್ ಯೋಜನೆಗಳಿವೆ, ಮನೆಗೆ ನಲ್ಲಿ ಇಂಥ ಕಾರ್ಯಕ್ರಮಗಳು. ಅದನ್ನು ಅಧ್ಯಯನ ಮಾಡಿ ಹೋಗಿ ಮಾತಾಡಿ ತರುವಂಥ ಶಕ್ತಿ ಕೇವಲ ಸತೀಶ್ ಜಾರಕಿಹೊಳಿಗೆ ಮಾತ್ರ ಇದೆ. ಇವತ್ತು ಕರ್ನಾಟಕ ರಾಜ್ಯದ 28 ಲೋಕಸಭಾದಲ್ಲಿ ಒಂದು DKಶಿ ಸಹೋದರ DK ಸುರೇಶ್ ಒಂದು ಕಾಂಗ್ರೆಸ್ದಿಂದಿದ್ದರೆ, ಇನ್ನು 2ನೇ ಕಾಂಗ್ರೆಸ್ದಿಂದ ದೇಶಕ್ಕೆ ಮೋದಿಗೆ ಒಂದು ದಿಕ್ಸೂಚಿ ಮಾಡುವ ಅಭ್ಯರ್ಥಿ ಅಂದರೆ ಮಾತ್ರ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಜನರ ಬೆಂಬಲ, ಸಾಮಾಜಿಕ ಚಟುವಟಿಕೆ ಇವೆಲ್ಲ ನೋಡಿದರೆ ಕೆಲವು ಮತದಾರರು ಈಗ ವಿಸ್ಮಯದ ಒಂದು ಘಟನೆ ಹೇಳಿದ್ದಾರೆ. ಒಂದು ಕುತೂಹಲಭರಿತವಾದ ಒಂದು ತುಂಬ ಕಠಿಣಕರ ಒಂದು ವಿಷಯ ಹೇಳಿದ್ದಾರೆ. ಆ ವಿಷಯ ನಿಮಗೆ ಹೇಳಬೇಕಾ ನಾನು? ಏನು ಹೇಳಿದ್ದಾರೆ? ಸರ್, ಎಲ್ಲ ಆಯಿತು, ನಾವೆಲ್ಲ ಓಟ್ ಹಾಕಿದ್ದೀವಿ, ಅವರು ಆರಿಸ್ಬಾರ್ದು ಖಚಿತ. EVM ಅಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಆ EVM ಹೇಗೆ ಹ್ಯಾಕ್ ಮಾಡ್ತಾರೆ, EVM ಯಾವ ರೀತಿ ಬದಲಾವಣೆ ಮಾಡ್ತಾರೆ, EVM ಸಾಫ್ಟ್ವೇರ್ ಯಾವ ರೀತಿ ಅದನ್ನು ಕೋಡ್ ನಂಬರ್ ಕೊಟ್ಟು ಅದನ್ನು ಬದಲಾವಣೆ ಮಾಡ್ತಾರೆ. ಇದಕ್ಕೆ ಒಬ್ಬ ಸಂಶೋಧಕ ಕೇಜ್ರಿವಾಲ ಸರ್ಕಾರದಲ್ಲಿ ಇವತ್ತು EVM ಅಲ್ಲಿ ಆಟ, ಕೇಜ್ರಿವಾಲನ ಸರ್ಕಾರದಲ್ಲಿ EVM ಆಟ ನಡೆಯಲಿಲ್ಲ. ಯಾಕೆ? IRS ಕಲ್ತವರು ಕೇಜ್ರಿವಾಲ, ಎಂತಿಂಥ ಒಂದು ತಂತ್ರಜ್ಞಾನ ಉಳ್ಳ ವಿದ್ಯಾರ್ಥಿ ಕಲ್ತವರು.
ಅವರು ನುರಿತ ಇಂಜಿನಿಯರ್ಗಳನ್ನ ಸಮೀಕ್ಷೆ ಮಾಡಿಕೊಂಡು ಇದನ್ನೆಲ್ಲ ಪ್ರದರ್ಶನದ ಮುಖಾಂತರ ಅವರು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾರೆ ಅಸೆಂಬ್ಲಿಯಲ್ಲಿ. ಅದನ್ನು ವಿಡಿಯೋ ಹಾಕ್ತಾ ಇದ್ದೀವಿ ಇವತ್ತು ನೋಡಿ. ನೀವು ಹಾಕಿದ ಕಾಂಗ್ರೆಸ್ ಓಟು ಬಿ ಜೆ ಪಿಗೆ ಹೇಗೆ ಹೋಗುತ್ತೆ, ಕಸಬರಿಗೆ ಹಾಕಿದ ಓಟು ಆಮ್ ಆದ್ಮಿ ಪಕ್ಷಕ್ಕೆ ಬೇರೆದವ್ರಿಗೆ ಹೋಗುತ್ತೆ, ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಹಾಕಿದ ಓಟು ಬೇರೆಗೆ ಹೋಗುತ್ತೆ, ಬಿ ಜೆ ಪಿಗೆ ಓಟ್ ಹಾಕಿದ ತಕ್ಷಣ ಅಲ್ಲಿ ಬಿ ಜೆ ಪಿದು ಉಳಿಯುತ್ತೆ. ಕಾಂಗ್ರೆಸ್ಸಿಂದ 10 ಓಟ್ ಹಾಕ್ತಾರೆ, ಆ 10 ಓಟು ಬಿ ಜೆ ಪಿಗೆ ಹೇಗೆ ಸರಾಗವಾಗಿ ಹೋಗ್ತಾರೆ. ಒಂದು ಬಿ ಜೆ ಪಿಗೆ, ಒಂದು ಕಾಂಗ್ರೆಸ್ಗೆ, ಒಂದು ಕಸಬರ್ಗಿ ಮತ್ತು ಇದು ಆಮ್ ಆದ್ಮಿ ಪಕ್ಷ, ಪ್ರತಿಯೊಂದು ಪಕ್ಷಕ್ಕೆ ಒಂದೊಂದು ಹೇಗೆ ಕೋಡ್ ಇಟ್ಟಿದ್ದಾರೆ, ಆ ಕೋಡ್ ಪ್ರಕಾರ ಸೆಟ್ಟಿಂಗ್ ಮಾಡ್ತಾರೆ. ಇದೊಂದು ತುಂಬ ವಿಸ್ಮಯಕರ ವಿಡಿಯೋ ಇದೆ. ಈ ವಿಸ್ಮಯಕರ ವಿಡಿಯೋದಿಂದ ಇವತ್ತು ಭಾರತದಲ್ಲಿ EVM ಘೋಟಾಳ ನಡೀತಾ ಇದೆ. ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ EVM, ಭಾರತಕ್ಕೆ ಏಕೆ ಬೇಕು? ಅದನ್ನು ಈಗ ಸಂಸತ್ ಸದಸ್ಯರಾದಂಥ ಈಗ ನಮ್ಮ ಬಾಯಿಂದ ಬಂದುಬಿಡ್ತು ಸಂಸತ್ ಸದಸ್ಯರಾದಂಥ ಅಂತೇಳಿಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ. ಈಗ EVM ಬಗ್ಗೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅದರ ಮೂಲ ಚುಕ್ಕಾಣಿ ಬ್ಯಾಲೆಟ್ ಪೇಪರೇ ಆಗಬೇಕನ್ನೋದು ಸತೀಶ್ ಜಾರಕಿಹೊಳಿ ಕೂಗು ಪಾರ್ಲಿಮೆಂಟ್ದಲ್ಲಿ ಕೂಗಬೇಕು. ಇದಕ್ಕೆಲ್ಲ ಪಕ್ಷದವರು ಸಹಿತ BJP ಹೊರತುಪಡಿಸಿ EVM ಹಟಾವ್ ದೇಶ್ ಬಚಾವ್ ಆಂದೋಲನ ಆಗಬೇಕು. ಯಾವ ರೀತಿ ಟೆಕ್ನಿಕಲ್ ಮುಖಾಂತರ, ಯಾವ ರೀತಿ ತಿದ್ದುಪಡಿ ಮುಖಾಂತರ, ಎಲ್ಲೆಲ್ಲಿ ಕೋಡ್ ಹಾಕಿ ಅದನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ, ಆ ವಿಸ್ಮಯ ವಿಡಿಯೋ ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ನಂಬರ್ 1 ಚಾನಲ್ನಲ್ಲಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ತಕ್ಷಣ ಫಾಲೋ ಮಾಡಿ. ನಂಬರ್ 1 ಚಾನಲ್ ಯೂಟ್ಯೂಬ್ದಲ್ಲಿ ಬರ್ತಾ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಸ್ತಾರವಾಗಿ ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. आज इस सदन के माध्यम से मैं दिखाना चाहता हूं कि इस प्रजातंत्र की नींव ऐसी मशीनों के ऊपर टिकी हुई है जिसको मेरे जैसा एक साधारण इंजीनियर भी 10-15 दिन की मेहनत के बाद जहां वोट डलवाना चाहे वहां वोट डलवा सकता है। और 5 दिन पहले इलेक्शन से पहले कैंडिडेट्स को बेवकूफ़ बनाने के लिए बुलाया जाता है कि आओ तुम्हें हम मशीन की जांच कराएंगे, आओ हम प्रजातंत्र के अंदर दिखाएंगे कि ये मशीन बिल्कुल सच्ची है। और आम आदमी इसी तरीके से बेवकूफ़ बनता आया। तो आइए हम मिलके एक बार देखें कि कैसे हम और हमारे कैंडिडेट्स इस लोकतंत्र में कुछ सालों से मूर्ख बनते आ रहे हैं। जो प्रिसाइडिंग ऑफिसर होता है ये बटन दबाता है और इसका मतलब ये मशीन वोट डालने के लिए तैयार है। जो पहला वोटर आया उसने झाड़ू पे बटन दबाया, दूसरा वोटर आया उसने हाथी के आगे बटन दबाया, तीसरा वोटर आया उसने बीजेपी के आगे वाला बटन दबाया, चौथा वोटर आया उसने हाथ पे बटन दबाया, पांचवा वोटर आया उसने साइकिल पे बटन दबाया। आप लोगों के सामने मैंने पांचों पार्टियों को एक एक वोट दिए। इसी तरीके से एक एक वोट में और डाल लेता हूं। अब मैंने रिजल्ट दबाया, टोटल वोट 10 पास में, कैंडिडेट 4 को 2 वोट, कैंडिडेट 5 को 2 वोट। तो ये हमने मॉक पोल किया और इसके अंदर सभी कैंडिडेट्स जो हैं वो सेटिस्फाई हो गए। सुबह सुबह पोलिंग एजेंट सेटिस्फाई हो गए कि ये मशीन बहुत बढ़िया काम कर रही है और इस मशीन पे हमें यकीन करना चाहिए। अब देखते हैं कि असली में जब 8 बजे वोटिंग शुरू होती है तब क्या होता है कि उस दिन जिस वक्त वोटिंग चल रही है उसी वक्त आप डिसाइड कर सकते हैं कि आपको इन 5 लोगों में से किसको जिताना है। ये हम आपको बताना चाहते हैं कि इसके सीक्रेट कोड हैं। जिस पार्टी के पास है वो उस सीक्रेट कोड को इस मशीन के अंदर दाखिल करके अपनी पार्टी को जिता सकता है। इस मशीन के अंदर ये हमारे सीक्रेट कोड्स हैं। तो एक वोटर आया, उसने अपना नाम दिया, पर्ची दी, उसकी मशीन को एक्टिवेट कराया गया और अब उसने अपना वोट डाला और वोट डालते ही जैसे ही आवाज आई उसी दौरान उसने सीक्रेट कोड डाल दिया। मैं आपको दिखाऊंगा कैसे डालते हैं। मैं इसके ऊपर लिख देता हूं और यहां पे रख देंगे कि ये हमारी वोटिंग थी जो असली में वोटिंग दी गई थी। आम आदमी पार्टी के 2 वोट, बीएसपी के 2 वोट, बीजेपी के 3 वोट, कांग्रेस के 2 वोट और सपा के 2 वोट।
हम अपने उदाहरण के लिए मान लेते हैं 10 बजे के बाद 10 वोटर और आए और 10 वोटरों ने अपनी वोट झाड़ू पे डाली और हम देखेंगे कि आखिरी में रिजल्ट क्या होगा, उसको मैं आप सबके सामने डेमोन्स्ट्रेट करूंगा। अब मान लेते हैं कि बीजेपी को 3 वोट पड़े, झाड़ू को 10 पड़े, बाकी सबको 2-2 पड़े। अब जो असली गिनती हो गई वो ये हो गई। तो ये जो है ये आप अपने इस पे दिखा दो। तो मैं आपको वो काउंटिंग दिखाता हूं जो आखिरी दिन, काउंटिंग डे वाले दिन जब बक्सा खुलेगा तब किसको कितनी वोट मिलेंगी। अब मैं रिजल्ट दबा रहा हूं। टोटल वोट 19, पहले कैंडिडेट को 2, दूसरे को 2, तीसरे को 11, मुबारक हो सिरसा जी, चौथे को 2, पांचवे को 2, छठे को 0। सब लोगों की जानकारी के लिए ये आपके आगे 2 पिक्चर रख रहा हूं कि ये जो मेरे हाथ में इधर है गुलाबी वाला, वो वोट है जो प्रजातंत्र के अंदर सब लोगों ने जो वोट डाली थी वो इस गुलाबी वाले के अंदर दिख रही है।